ನಮಸ್ಕಾರ ರೀ ದೈವ, ನಾವು ಬಂದಿದ್ದೀವಿ ಈಗ ಇಂಡಿಯನ್ ನಯಾಗರ ಫಾಲ್ಸ್. ಇವರು ನಮ್ಮ ಹರ್ಷೋದ್ದೀನ್ ಖಾನ್ ಅವರು ಮಲೆಗೆ ಕೊಂಡು ಉಳ್ಳಾಡ್ತಾ ಇದ್ದಾರೆ ತೆಪ್ಪದಲ್ಲಿ. ಇವರು ರಾಜ ವರ್ಮ. ನೀರು ಇಲ್ಲದಲ್ಲಿ ಚಕ್ರ ಹಾಕೊಂಡು ಕುಂತಿರುವ ವೀರೇಶ್ ಅವರು ನೀರೇ ಇದೆ ಅಂತ ತೋರಿಸ್ತಿದ್ದಾರೆ. ಏನಂದ್ರು ಪರವಾಗಿಲ್ಲ ಅಂತ ನಮ್ಮ ಹುಡುಗರು ಅಲ್ಲಿ ಹೋಗ್ತಾ ಇದ್ದಾರೆ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಒಂದೂ ನೋಡೋಣ. ಅಪ್ಪ ನಿಧಾನಕ್ಕೆ ಹೋಗ್ಬೇಕಿಲ್ಲಿ. ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ತುಂಬ ನಿಧಾನ ಅಂದರೆ ನಿಧಾನಕ್ಕೆ ಹೋಗ್ಬೇಕು, ಸ್ವಲ್ಪ ಆರಾಮಾಗಿ. ಮೀನುಗಳಂತೂ ಸಖತ್ತಾಗವೆ. ಏಯ್ ಐಕ್ಳ, ನಮ್ಮ ಐಕ್ಳೆಲ್ಲ ಇಲ್ಲಿ ಜೋಗಲ್ಲಿ ಆಡ್ದಂಗೆ ಆಡ್ತಾ ಇದ್ದಾರೆ. ಹೊಗೇನಕಲ್ ಫಾಲ್ಸಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು. ನನ್ನ ಕೋತಿ ನೋಡ್ರಿ, ಕೋತಿ ಹೆಂಗ್ ಕುಣಿತಾ ಐತೆ, ಚಿಕ್ಕ ಕೋತಿ. ವಾ, ಅಂತೂ ಇಂತೂ ಇಂಡಿಯನ್ ನಯಾಗರ ಫಾಲ್ಸ್ ಅನ್ನ ನಾವು ನೋಡಿ ನಮ್ಮ ಹುಡುಗರು ನೋಡ್ರಿ ಎಷ್ಟು ಖುಷಿಯಿಂದ ಇದ್ದಾರೆ. ಹಂಗೆ ನಾನು ಕೂಡ ಖುಷಿಯಾಗಿ ಇದ್ದೀನಿ. ಸಾಕಾಯ್ತಂತೆ. ನಮಸ್ಕಾರ ರೀ ದೈವ, ನಾವು ಬಂದಿದ್ದೀವಿ ಈಗ ಇಂಡಿಯನ್ ನಯಾಗರ ಫ್ರೆಂಡ್ಸ್ ಆದವನು ಇವನು ವೀರೇಶ್ ಅಂತ, ಇವನು ಹರ್ಷೋದ್ದೀನ್ ಖಾನ್ ಅಂತ. ಅಲ್ಲ ಹರ್ಷ ಅಂತ. ಇವರು ರಾಜ್ ಕಲ್ಲೂರವರು. ಆದ್ರೆ ಒಂದು ಕಲ್ಲೂ ಎತ್ತಲ್ಲ, ಅಷ್ಟು ಶಕ್ತಿನೂ ಇಲ್ಲ ಇವ್ರ ಹತ್ರ. ಹೆಸರು ಮಾತ್ರ ರಾಜ. ನೋಡಿ, ಒಂದು ವೀರೇಶ್ ಅವರು, ಇವರು ನೆಕ್ಸ್ಟ್ ಆರ್ಮಿಗೆ ಸೆಲೆಕ್ಷನ್ ಆಗಬೇಕು ಅಂತ ಟ್ರಯಲ್ ಮಾಡ್ತಿದ್ದಾರೆ. ಆದ್ರೆ ಸಕ್ಸಸ್ ಆಗಿ. ನೀವು ಸ್ವಲ್ಪ ಹೇಳಿ ಅಣ್ಣ. ಏನಾದ್ರು ನಿಮ್ಮ ಒಪಿನಿಯನ್ ಏನಿಲ್ವಾ? ನೋಡಿ, ಇವ್ರದ್ದು ಒಪಿನಿಯನ್ ಏನು ಇಲ್ವಂತೆ. ಹೇಳ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಒಂದೇನೋ ಹೇಳಕ್ಕೆ. ಅದು ಫಾಲ್ಸಿಗೆ ಬಂದಿದ್ದೀವಿ ನಾವು. ನೀರು ಮುಟ್ಟು ಸ್ನಾನ ಮಾಡಿದ್ಯಾ, ಹೋಗ್ಬಿಡು ಮನೆ ಕಡೆಗೆ. ನೋಡು ಎಲ್ಲಿ ಹೋಗೋಣ. ಅಲ್ಲ, ನೆಕ್ಸ್ಟ್ ಜರ್ನಿ ಆ ಕಡೆಗೆ ಮೇಲೆ ಹೋಗ್ತಾರಂತೆ. ಗುಡ್ಡ ಬೆಟ್ಟ ಎಲ್ಲ ಹತ್ಕೊಂಡು. ಇವ್ರುಗಳು ಗುಡ್ಡ ಬೆಟ್ಟ ಹತ್ಕೊಂಡು ಹೋಗ್ತಾರೋ ಏನು ಕಲ್ಲೇ ಹತ್ಕೊಂಡು ಹೋಗ್ತಾರೋ ಅದು ಅಂತೂ ಅರ್ಥ ಆಗ್ತಿಲ್ಲ ನಮ್ಗೆ.